ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೀವು ಹೀಗೆ ಬೇಜಾರಲ್ಲಿರೋದು ನೋಡೋದಕ್ಕೆ ನಂಗೆ ತುಂಬ ಕಷ್ಟ ಆಗ್ತಿದೆ. ನನಗೆ ಗೊತ್ತು ನೀವು ಸಾಹೇಬ್ರನ್ನ ಎಷ್ಟು ಇಷ್ಟಪಡ್ತೀರಾ ಅಂತ. ಆದರೆ ಇಷ್ಟಕ್ಕೆ ನಿಮ್ಮ ಜೀವನ ಮುಗ್ದೋಗಿಲ್ಲ ಅಲ್ವಾ? ಒಂದು ಆಸೆ ನೆರವೇರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಷ್ಟು ಸರಿ ಹೇಳಿ? ನೀವು ಓದ್ಕೊಂಡಿರೋರು, ತಿಳ್ಕೊಂಡಿರೋರು, ಈ ಸಣ್ಣ ಸೂಕ್ಷ್ಮ ಅರ್ಥ ಆಗ್ಲಿಲ್ವಾ ನಿಮಗೆ? ಪ್ರೀತಿ ಮಾಡಿದವರು ಗೊತ್ತಿರುತ್ತೆ ಪ್ರೀತಿನ ಕಳ್ಕೊಳ್ಳೋದು ಅಂದ್ರೆ ಏನು ಅಂತ. ಬಿಟ್ಟಿ ಅದೃಷ್ಟ ಪಡ್ಕೊಂಡು ಬಂದವಳು ನೀನು. ನಿನಗೇನ್ ಗೊತ್ತು ತೀರ್ಥನ್ ಕಳ್ಕೊಳ್ಳೋನು? ಹೌದು, ಅವನನ್ನ ಕಳ್ಕೊಳ್ಳೋ ನೋವು ಸಣ್ಣ ವಿಷಯ ಅಂತ ಹೇಳ್ತಿದ್ಯಲ್ಲ, ಅದೇ ಸಣ್ಣ ನೋವು ನಿನ್ನ ಜೀವನದಲ್ಲಾಗಿದ್ರೆ ತೀರ್ಥನ ಬಿಟ್ಕೊಟ್ಬಿಡ್ತಿದ್ಯಾ ನೀನು? ಅಕ್ಕ, ನಾನು ಹೇಳಿದ್ದು ಜೀವನ ಕಳ್ಕೊಬೇಡಿ, ಜೀವನಕ್ಕೆ ಇನ್ನೊಂದು ಅವಕಾಶ ಕೊಡಿ ಅಂತ. ನನಗೆ ಮದುವೆ ಆಗಿದೆ, ಅವ್ರಿಗಿನ್ನೂ ಮದುವೆ ಆಗಿಲ್ಲ. ಅವ್ರ ಮುಂದೆ ಇನ್ನಷ್ಟು ಆಯ್ಕೆಗಳಿದಾವೆ ಅಂತ ಹೇಳ್ತಿದ್ದೀನಿ. ಓ, ಆಯ್ಕೆಗಳು ಅದು ನಿನ್ನಂಥವಳಿಗಿರುತ್ತೆ. ಆದ್ರೆ ನಿತ್ಯ ನಿಷ್ಠೆಯಿಂದ ಪ್ರೀತಿ ಮಾಡಿದಾಳೆ, ಮನಸ್ಫೂರ್ತಿಯಾಗಿ ತೀರ್ಥನ ಪ್ರೀತಿ ಮಾಡಿದಾಳೆ. ನಿನಗೊಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ತೀರ್ಥ ಮತ್ತೆ ನಿತ್ಯನ್ ಪ್ರೀತಿ ಪವಿತ್ರವಾಗಿದೆ. ಅವರಿಬ್ಬರನ್ನ ಯಾರಿಂದನೂ ದೂರ ಮಾಡೋದಕ್ಕಾಗೋದಿಲ್ಲ. 2 ದಿವಸ ಎಲೆಕ್ಷನ್ ಮುಗಿಯುತ್ತೆ, ನಿನ್ನ ಆಟನೂ ಮುಗಿಯುತ್ತೆ. ಆಮೇಲೆ ನಿತ್ಯ ಕಳ್ಕೊಂಡಿರೋದನ್ನ ವಾಪಸ್ಸು ಪಡ್ಕೋತಾಳೆ. ಸಾಧನ, ಸಾಕು ಬಾಯಿ ಮುಚ್ಚು. ಇಲ್ದೇ ಇರೋ ಆಸೆನೆಲ್ಲ ನಿತ್ಯ ಮನ್ಸಲ್ಲಿ ಯಾಕೆ ಹುಟ್ಟಾಗ್ತಾ ಇದ್ಯಾ? ಆಗದೆ ಇರೋ ವಿಷಯದ ಬಗ್ಗೆ ಸುಮನ್ ಮುಂದೆ ಮಾತಾಡ್ಬೇಡ. ಯಾವುದೇ ಕಾರಣಕ್ಕೂ ತೀರ್ಥ ಸುಮಾ ಇಬ್ರು ದೂರ ಆಗಲ್ಲ. ಅದನ್ನ ನೀವ್ ಹೇಳಿದ್ರೆ ಆಗಲ್ಲ ಅತ್ತೆ. ನಿರ್ಧಾರ ಮಾಡ್ಬೇಕಾಗಿರೋರು ನಿರ್ಧಾರ ಮಾಡಾಗಿದೆ, ಅವ್ರ ನಿರ್ಧಾರನೂ ಹೇಳಾಗಿದೆ. ಯಾರೇ ನಿರ್ಧಾರ ಮಾಡಿದ್ರು ಸುಮಾನೇ ಈ ಮನೆ ಸೊಸೆ. ಅತ್ತೆ, ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಸುಮ್ನಿರಿ. ನೀ ಸುಮ್ನಿರು. ಅತ್ತೆ, ನೀವು ಭ್ರಮೇಲಿದ್ದೀರಾ. ನಿತ್ಯನೇ ಈ ಮನೆ ಸೊಸೆ, ಹಾಗಂತ ಮಾವನೇ ಹೇಳಿದಾರೆ. ನಾ ಹೇಳ್ದೆ ತಾನೆ, ಯಾರೇ ಹೇಳಿದ್ರು ಅಷ್ಟೇ, ಇವಳೇ ಈ ಮನೆ ಸೊಸೆ. ಅಯ್ಯೋ ಅತ್ತೆ, ದಯವಿಟ್ಟು ಜಗಳ ಮಾಡಬೇಡಿ, ಬನ್ನಿ ಇಲ್ಲಿ. ಸುಮ್ಮ ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಅತ್ತೆ, ಯಾಕೆ ಜಗಳ ಮಾಡ್ತಿದ್ದೀರಾ? ಇಲ್ಲಿ ನೋಡಿ, ಅವ್ರು ನನಗೆ ಬೇಜಾರ್ ಮಾಡ್ಬೇಕು ಅಂತಾನೆ ಮಾತಾಡ್ತಿದ್ದಾರೆ. ಅವ್ರಿಗೆ ಮಾತಾಡೋದ್ರಿಂದ ಸಮಾಧಾನ ಆಗೋದಾದ್ರೆ ಮಾತಾಡ್ಲಿ ಬಿಡಿ. ಏನ್ ಮಾತು ಅಂತಾಡ್ತಾ ಇದ್ಯಾ? ಅವ್ರು ಹಾಗೆಲ್ಲ ಮಾತಾಡ್ತಾ ಇದ್ರೆ ನನ್ ರಕ್ತ ಕುದೀತಾ ಇದೆ. ಸಮಾಧಾನ ಮಾಡ್ಕೊಂತ ಹೇಳ್ತಾ ಇದ್ಯಲ್ಲ, ದಡ್ಡಿ ತರ ಮಾತಾಡೋದನ್ನ ಮೊದ್ಲು ನಿಲ್ಸು. ಅವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ನಿನ್ನ ನೋಯಿಸ್ತಾ ಇದಾರೆ, ಅದನ್ನ ನೋಡ್ಕೊಂಡು ನಾನು ಸುಮ್ನೆ ಇರ್ಬೇಕಾ? ಅತ್ತೆ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಜೀವನದಲ್ಲಿ ಇದೇ ಆಗ್ಬೇಕು ಹೀಗೆ ಆಗ್ಬೇಕು ಅಂತ ಯಾರು ಹೇಳೋದಕ್ಕಾಗಲ್ಲ ಅಲ್ವಾ? ಈಗ ನೋಡಿ, ಸಾಹೇಬ್ರನ್ನ ನಾನು ಮದ್ವೆ ಆಗ್ತೀನಿ ಅಂತ ನಾನಾಗ್ಲಿ ನೀವಾಗ್ಲಿ ಅಥವಾ ಸಾಹೇಬ್ರೆ ಆಗ್ಲಿ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅದಾಗ್ಬೇಕು ಅಂತಿತ್ತು, ಆಗೋಯ್ತು. ಏನಾಗ್ಬೇಕು ಅನ್ನೋದು ನಮ್ಮ ಕೈಲಿ ಇರಲ್ಲ ಅತ್ತೆ, ಎಲ್ಲ ದೇವ್ರ ಕೈಲಿರುತ್ತೆ. ನಾವು ಮಾತಾಡಿ ಏನ್ ಪ್ರಯೋಜನ? ದಯವಿಟ್ಟು ಅತ್ತೆ ಅರ್ಥ ಮಾಡ್ಕೊಳ್ಳಿ, ಜಗಳ ಮಾಡಬೇಡಿ. ನೀನ್ ಒಂದ್ಸಲಿ ಅಲ್ಲ 100 ಸಲಿ ಹೇಳಿದ್ರು ಅಷ್ಟೇ, ನಾನು ಇದನ್ನ ಸುಮ್ನೆ ಬಿಡೋದಿಲ್ಲ. ಯಾರು ಇವಾಗ ಫೋನ್ ಮಾಡೋರಲ್ಲ? ಓ, ಅಮ್ಮರು. ಹಲೋ ಹಲೋ ರಾಮಯ್ಯನವ್ರೆ, ನಾನು ಪದ್ಮ ಮಾತಾಡ್ತಿರೋದು. ನಮಸ್ಕಾರ ಅಮ್ಮರೇ, ಚೆನ್ನಾಗಿದ್ದೀರಾ ಅಮ್ಮರೇ? ನೀವು ಫೋನ್ ಮಾಡಿದ್ದು ಈ ಕುಚಲನ ಮನೆಗೆ ಶ್ರೀಕೃಷ್ಣ ಬಂದಷ್ಟೇ ಖುಷಿ ಆಯ್ತು ಅಮ್ಮರೇ. ಏನು ಹೇಳಿ ಅಮ್ಮರೇ? ಅದು ಒಂದು ವಿಷಯ ತಿಳ್ಕೊಬೇಕಾಗಿತ್ತು. ಸುಮ್ಮಂದು ಜಾತಕ ಏನಾದರೂ ಬರ್ಸಿದ್ದೀರಾ? ಐತೆ ಅಮ್ಮರೇ, ಆದ್ರೆ ಅದು ಎಲ್ಲೈತೆ ಅಂತ ಹುಡುಕ್ಬೇಕು ಅಷ್ಟೇರಾ. ದಯವಿಟ್ಟು ಸ್ವಲ್ಪ
ಹುಡುಕ್ತೀರಾ? ನಾನು ಈಗಲೇ ಸುಭಾಷನ ಮನೆಗೆ ಕಳಿಸ್ತೀನಿ, ಅವನ ಕೈಲಿ ಕೊಟ್ಟು ಕಳಿಸಿ. ಯಾಕಮ್ಮರೆ ಏನಾರು ತೊಂದರೆಗೆ ಅಂದ್ರೆ ಆಯ್ತಾ? ಅಯ್ಯೋ ಅಂಥದ್ದೇನೂ ಇಲ್ಲ. ಅದು ಮನೇಲಿ ತುಂಬ ಸಮಸ್ಯೆಗಳಾಗ್ತಿದೆಯಲ್ಲ, ಸುಮಾ ಮತ್ತು ತೀರ್ಥ ಮುಂದಕ್ಕೆ ಚೆನ್ನಾಗಿರ್ಬೇಕಲ್ಲ, ಅದಕ್ಕೆ ಒಂದು ದೇವ್ರ ಪೂಜೆ ಮಾಡಿಸೋಣ ಅಂತಿದ್ದೀನಿ. ಅದ್ರ ಸಲುವಾಗಿ ಜಾತಕ ಬೇಕಾಗಿತ್ತಷ್ಟೇ. ಹೌದ್ರಾ? ನಂಗೆ ಭಯನೇ ಆಗೋಗ್ಬಿಟ್ಟಿತ್ತಮ್ಮರೆ. ಆಯ್ತರ, ನಾನು ಹುಡುಕಿ ಕೊಟ್ಟು ಕಳಿಸ್ತೀನಮ್ಮರೆ. ಸರಿ ರಾಮಯ್ಯನವ್ರೆ. ರೀ, ನೀಲ ಕಾಫಿ ಕೊಟ್ಲಾ? ಕಾಫಿನ ಹಾ, ಏನೋ ಕುಡ್ದಿದ್ ಜ್ಞಾಪಕ ಇಲ್ಲ ಕಡೆ. ಅಮ್ಮ ಸುಭಾಷ್, ಅಮ್ಮ ಜಾತಕ ಸಿಕ್ತಾ? ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಸ್ವಲ್ಪ ಯಾಕೆ, ಜಾಸ್ತಿನೇ ಮಾತಾಡೆ. ಇಷ್ಟು ವರ್ಷ ನಾನು ನಿಮ್ಮ ಹತ್ರ ಏನೂ ಕೇಳಿಲ್ಲ, ಮೊದಲನೇ ಸತಿ ಕೇಳ್ತಾ ಇದ್ದೀನಿ. ನೆರವೇರಿಸ್ತೀರಾ? ಪೀಟ್ಗೆ ಸಾಕು ಪದ್ದು. ನೋಡು, ಆ ಹೂ ಮಾರೋಳು ಒಂದು ವಿಷಯ ಬಿಟ್ಬಿಟ್ಟು ಬೇರೆ ಇನ್ನೇನ್ ಬೇಕಾದ್ರೂ ಕೇಳು. ಅಪ್ಪ, ಆ ಅತ್ತಿಗೆ ಮನೆಗೆ ಬಂದ್ಮೇಲೆ ಎಷ್ಟೆಲ್ಲ ಒಳ್ಳೇದಾಗಿದೆ, ಆದ್ರೂ ಯಾಕಪ್ಪ ಅವ್ರ ಮೇಲೆ ಅಷ್ಟು ಕೋಪ? ಕೋಪ ಅಲ್ಲ ಕಣೋ, ನ್ಯಾಯದ ವಿಷಯ ಮಾತಾಡ್ಬೇಕು. ಯೋಚನೆ ಮಾಡು, ಈ ಮನೆಗೆ ಸೊಸೆಯಾಗಿ ಬರ್ಬೇಕಾಗಿದ್ಯಾರು? ಮೊದಲು ಯಾರಿಗೆ ಮಾತು ಕೊಟ್ಟಿದ್ದ ನಿಮ್ಮಪ್ಪ? ಶಾಂತಾರಾಮ ಕೊಟ್ಟಿದ್ದೆ ತಾನೆ. ನಿತ್ಯ ತಾನೇ ಈ ಮನೆ ಸೊಸೆಯಾಗಿ ಬರ್ಬೇಕು. ಹಾಗಂತ ಸುಮಾ ಜೀವನ ಹಾಳು ಮಾಡಕ್ಕಾಗತ್ತಾ? ಆಗತ್ತಾ? ನಿತ್ಯನ ಜೀವನ ಹಾಳು ಮಾಡಕ್ಕಾಗತ್ತಾ? ಅಲ್ಲ ರೀ, ಸುಮನಿಂದ ನಮ್ ತೀರ್ಥನ್ಗಾಗ್ಲಿ ಈ ಮನೆಗಾಗ್ಲಿ ಏನಾದ್ರೂ ತೊಂದರೆ ಆಗಿದ್ಯಾ? ಅವಳಿಂದ ಏನಾದ್ರು ತೊಂದರೆ ಆಗಿದ್ಯಾ? ಅದನ್ನ ಹೇಳು. ಹೇಳಲ್ಲ. ಯಾಕೆಂದ್ರೆ ನ್ಯಾಯ ಒಪ್ಕೊಳಕ್ಕೆ ನಿನ್ನ ಮನಸ್ಸು ಯಾವತ್ತೂ ಒಪ್ಪಲ್ಲ. ನಿನ್ನ ಮನಸ್ಸೇನಿದ್ರು ಇವಳ ಕಡೆ ಕೇಂದ್ರೀಕೃತವಾಗ್ಬಿಟ್ಟಿದೆ. ನಿಮಗೆ ಸತ್ಯ ಗೊತ್ತಾಗ್ಬೇಕು ಅಷ್ಟೇ ತಾನೇ? ಅದಕ್ಕೆ ಸುಮನ್ ಜಾತಕ ತರಿಸಿದೀನಿ. ತೀರ್ಥನ್ ಜಾತಕ, ಸುಮನ್ ಜಾತಕ, ಎರಡು ಜಾತಕನೂ ಹೊಂದಾಣಿಕೆ ಇದೆಯೋ ಇಲ್ವೋ ನೋಡ್ಬಿಡೋಣ. ಕರೆಕ್ಟಾಗಿ ಹೇಳಿದ್ರಿ ಅತ್ತೆ. ಆಕ್ಚುಲಿ ನಾನು ಈ ದೇವ್ರು ಜಾತಕ ಇದನ್ನೆಲ್ಲ ನಂಬಕ್ ಶುರು ಮಾಡಿದ್ದೆ ನಿಮ್ಮಿಂದ. ಈಗ ಒಂದ್ ಕೆಲ್ಸ ಮಾಡೋಣ. ಹೇಗಿದ್ರು ಆ ಹೂ ಮಾರೋಳ್ ಜಾತಕನ ತೋರಿಸ್ತಾ ಇದೀವಿ, ಆ ಹೂ ಮಾರೋಳ್ ಜಾತಕದ ಜೊತೆ ನಿತ್ಯನ್ ಜಾತಕನು ತೋರಿಸ್ಬಿಡೋಣ. ಆಗ ಯಾರು ತೀರ್ಥನ್ಗೆ ಪರ್ಫೆಕ್ಟ್ ಮ್ಯಾಚ್ ಅನ್ನೋದು ಆ ಜಾತಕನೇ ಡಿಸೈಡ್ ಮಾಡತ್ತೆ. ಅವ್ನ್ ಯಾರು ಬೇಕೋ ಅವ್ರ ಜೊತೆ ಜೀವನ ಮಾಡ್ಲಿ. ಏನ್ ಮಾತು ಅಂತ ಅರ್ಥ ಇದೆಯಾ ಸಾಧನ? ಅವ್ರು ಬಿಟ್ರೆ ಇವ್ರು, ಇವ್ರು ಬಿಟ್ರೆ ಅವರು ಅಂತ ಹೇಳೋದಕ್ಕೆ ನಾವೇನ್ ಗೊಂಬೆಗಳ ಮದ್ವೆನ ಮಾಡ್ತಾ ಇದೀವಿ? ಸಾಧನ, ನೀನ್ ಕರೆಕ್ಟ್ ಆಗಿ ಹೇಳಿದೆ. ಬರೀ ನಿತ್ಯನ್ ಜಾತಕನೂ ತೋರ್ಸೋಣ, ಆ ಹೂ ಮಾರೋಳ್ ಜಾತಕನೂ ತೋರ್ಸೋಣ. ನಮ್ ತೀರ್ಥನ್ ಜಾತಕದ ಜೊತೆ ಯಾವ್ದು ಚೆನ್ನಾಗಿ ಹೊಂದಾಣಿಕೆ ಆಗುತ್ತೋ ಅವ್ರ ಜೊತೆ ಸೇರ್ಕೊಂಡು ಸಂಸಾರ ಮಾಡ್ಲಿ. ರೇ, ಸ್ವಲ್ಪ ಸುಮ್ಮನೆ ಇರ್ರಿ. ತೀರ್ಥನ್ ಬರಕ್ ಹೇಳಿದೀನಿ, ಬಂದ್ಮೇಲೆ ಡಿಸ್ಕಸ್ ಮಾಡೋಣ. ಬಂದ್ರು ನೋಡಿ, ಇವ್ರಿಗೆ ತುಳಿದ್ ಬದುಕೋದೆ ಕೆಲ್ಸ. ಕೂತ್ಕೊಳ್ಳಯ್ಯ. ಏನ್ ವಿಷಯ ಸರ್? ಯಾಕೋ ಗಂಭೀರವಾಗಿದ್ದೀರಾ? ಕೂತ್ಕೊ ಮರಯ್ಯ. ಪರವಾಗಿಲ್ಲ ಸರ್. ಅಯ್ಯೋ ಕೂತ್ಕೊಳ್ಳಪ್ಪ, ಹೇಳ್ತೀನಿ. ನೋಡ್ತೀರ್ಥ, ಒಮ್ಮೆ ಪಕ್ಷದಲ್ಲಿ ಒಂದ್ ವಿಷಯ ಬೇಡ ಅಂತ ತೀರ್ಮಾನ ಆದ್ಮೇಲೆ ಅದಕ್ಕೆ ಬದ್ಧವಾಗಿರ್ಬೇಕಾಗಿರೋದು ಪ್ರತಿಯೊಬ್ಬ ಕಾರ್ಯಕರ್ತನ ಕರ್ತವ್ಯ. ಅದು ಈ ಶಂಕರೇಗೌಡನಾಗಿರ್ಬೋದು, ನೀನೇ ಆಗಿರ್ಬೋದು, CM ಸಾಹೇಬ್ರೇ ಆಗಿರ್ಬೋದು, ಅಥವಾ ಬೇರೆ ಯಾರೇ ಆಗಿರ್ಬೋದು. ಆದ್ರೆ ನೀನ್ ಮಾಡ್ತಿರೋದೇನು? ಸರ್, ನೀವ್ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ನಂಗೆ ಗೊತ್ತಾಯ್ತು. ನನ್ ತಮ್ಮ ತಪ್ಪು ಮಾಡಿದ್ದಾನೆ, ಅದಕ್ಕೋಸ್ಕರ ನಾನು ಇವ್ರ ಕ್ಷಮೆನೂ ಕೇಳಿದ್ದೀನಿ. ಏನ್ರಿ ಕ್ಷಮೆ ಕೇಳೋದು? ಏನೋ ನಾವು ಯೋಚನೆ ಮಾಡಿ ನಿಮ್ ತಮ್ಮನ್ ಕರ್ಸಿ ಬೆದರ್ಸಿ ನಿಮಗೆ ಇನ್ಫಾರ್ಮ್ ಮಾಡಿದ್ವಿ. ಒಂದ್ ವೇಳೆ ನಾವೇ ಕೊಲೆ ಮಾಡಿರೋದು ಅಂತ ಅವ್ನು ತೀರ್ಮಾನ ಮಾಡಿ 10 ಜನರು ಕರ್ಸಿ ಮೀಡಿಯಾದವ್ರನ್ನ ಕರ್ಸಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಏನ್ರಿ ಗತಿ? ನಮ್ಮದ್ ಬಿಟ್ಟಾಕಿ ಪಕ್ಷದ ಮರ್ಯಾದೆ ಗತಿ ಏನು? ಕೊಲೆಗಾರರು ಅನ್ನೋ ಹಣೆಪಟ್ಟಿ ಕಟ್ಕೊಂಡು ನಾವು ರಾಜಕೀಯದಲ್ಲಿ ಹೆಂಗ್ರಿ ಬದುಕೋಕ್ಕಾಗುತ್ತೆ? ಏಯ್ ರಾಜು ಅವ್ರೆ, ಸುಮ್ನೆ ಲೂಸ್ ಟಾಕ್ಸ್ ಮಾಡಬೇಡಿ. ನೋಡಿದ್ರ ನಾಯಕ್ರೆ, ನಿಮ್ ಮುಂದೆನೆ ನಮ್ಮನ್ನ ಲೂಸು ಅಂತಾನೆ. ಏಯ್, ಲೂಸ್ ಟಾಕ್ಸ್ ಮಾಡಬೇಡಿ ಅಂತ ಹೇಳಿದ್ದು, ನಿಮ್ಮನ್ನ ಲೂಸ್ ಅಂತ ಹೇಳಿಲ್ಲ. ಯೋ, ನಿನ್ ಇಂಗ್ಲಿಷಿಗೆ ಬೆಂಕಿ ಬಿತ್ತು. ನಾಯಕ್ರೆ, ಇವಾಗ ಒಂದ್ ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ ಇವ್ರದ್ದು, ಅದ್ರ ಬಗ್ಗೆ ಮಾತಾಡಿ. ತುಂಬಾ ಪರ್ಸನಲ್ ಆಗಿ ಹೋಗ್ತಾ ಇದ್ದೀರಾ. ಯಾವ್ದಯ್ಯ ಪರ್ಸನಲ್ ವಿಷಯ?
ಅಲ್ಲಿ ನಿತ್ಯಂಗೂ ತೀರ್ಥಂಗೂ ಸಂಬಂಧ ಇದೆ ಅಂತ ಮಾತಾಡ್ತಿಲ್ಲ. ಪ್ರಜಾರಕ್ಷ ಪಕ್ಷದ ರಾಜಕಾರಣಿಯೊಬ್ಬ ಸ್ತ್ರೀ ರಕ್ಷಣೆ ಮಾಡ್ತಿರೋ ರೀತಿ ನೋಡಿ ಅಂತ ವ್ಯಂಗ್ಯ ಮಾಡ್ತಿದ್ದಾರೆ. ನಿಮ್ಮಿಂದಾಗಿ ನಮ್ಗೆ ಅವಮಾನ, ನಮ್ ಪಕ್ಷಕ್ಕೆ ಅವಮಾನ. ವಿರೋಧಿಗಳು ನಮ್ಮನ್ನ ರಸಿಕರ ಪಕ್ಷ ಅಂತ ಆಡ್ಕೋತಿದ್ದಾರೆ. ಸುಮ್ಮನೆ ಸರ್, ನಾನು ಯಾವ ತಪ್ಪು ಮಾಡಿಲ್ಲ ಸರ್. ಎಲ್ಲ ವಿರೋಧ ಪಕ್ಷವ್ರ ಕೈವಾಡ. ನಂಗೆ ಗೊತ್ತಿಲ್ಲದೆ ಇರೋಗೆ ಕಾರಲ್ಲಿ ಕ್ಯಾಮ್ರಾ ಇಟ್ಟಿದ್ರು ಸರ್. ಕ್ಯಾಮ್ರಾ ಇಟ್ಟಿದಾರೋ ಇಲ್ವೋ ಆದ್ರೆ ನೀನ್ ಮಾಡೋದು ಸತ್ಯ ತಾನೆ. ಅದು ಕೂತ್ಕೊಳ್ಳಪ್ಪ. ಇರ್ತಾ ಕೂತ್ಕೊಳ್ಳಯ್ಯ. ಏನ್ರಯ್ಯ ನೀವೇನ್ ರಾಜಕಾರಣಿಗಳು ಅಥವಾ ಬೀದಿ ಬದಿ ಹೋರಾಟಗಾರರು? ಸದ್ಯ CM ಸಾಹೇಬ್ರು ಬರೋದ್ ಬೇಡ, ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದೆ. ಅಕಸ್ಮಾತ್ ಅವ್ರು ಬಂದಿದ್ರೆ ನನ್ನ ಮಾನ ಮರ್ಯಾದೆಲ್ಲ ಕಳೆದಾಕ್ಬಿಡ್ತಿದ್ರಲ್ಲಯ್ಯ. ನೋಡ್ರಪ್ಪ, ಇದ್ರ ಬಗ್ಗೆ ಇನ್ನೊಂದ್ಸರಿ ಚರ್ಚೆ ಮಾಡೋಣ. ಸದ್ಯಕ್ಕೆ ವಿಷಯ ಇಲ್ಲಿಗೆ ಬಿಡೋಣ, ಸರಿನಾ? ನೋಡ್ತೀರ್ಥ, ಆದಷ್ಟು ಬೇಗ ನಿನ್ ಮೇಲೆ ಬಂದಿರೋ ಆರೋಪನ ನೀನೇ ದೂರ ಮಾಡ್ಕೋಬೇಕು. ಅತಿ ಮುಖ್ಯವಾಗಿ ಈ ಎಲೆಕ್ಷನ್ ಮುಗಿಯೋವರೆಗೂ ರಾಜೇಶನ ವಿಷಯ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ಹಾಗೆ ನೋಡ್ಕೋಬೇಕು. ನಾನು ಏನೋ ಯೋಚನೆ ಮಾಡಿ ಮಕ್ಕಳ ಜಾತಕನ ನೋಡೋದಕ್ಕೆ ಮುಂದಾದೆ. ಆದರೆ ಮನೆಯವರೆಲ್ಲ ಅದಕ್ಕೆ ಇನ್ನೊಂದು ರೂಪನೇ ಕೊಡ್ತಾ ಇದ್ದಾರೆ. ನೀನು ಕೈ ಮುಗಿದು ಬೇಡ್ಕೋತೀನಿ ದೇವ್ರೆ, ಸುಮಂಗೆ ಮೋಸ ಆಗದಿರೋ ಹಾಗೆ ನೋಡ್ಕೊ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ರಾಯರೇ, ಹೇಳಿ. ಹಿರಿಯರು ಹೇಳ್ತಾರೆ, ಅಳೆದು ತೂಗಿ ಸಂಬಂಧ ಬೆಳೆಸ್ಬೇಕು ಅಂತ. ರಾಯರೇ, ಕೇವಲ 6 ಗಣಗಳ ಹೊಂದಾಣಿಕೆ ಮಾತ್ರ ಇದೆ. ಕನಿಷ್ಠ ಪಕ್ಷ 19 ಆದರೂ ಬರಲೇಬೇಕು. ಇದು ಅತ್ಯಂತ ಕೆಟ್ಟ ಜಾತಿ. ಯಾವುದೇ ಜ್ಯೋತಿಷಿಗಳು ಈ 2 ಕುಂಡಲಿಗಳನ್ನು ನೋಡಿ ಮದುವೆ ಬಗ್ಗೆ ಒಪ್ಪಿಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹುಡುಗಂದು ವೃಷಭ ರಾಶಿ, ಹುಡುಗಿದು ತುಲಾ ರಾಶಿ. ಈ ಹುಡುಗಿಯ ಜಾತಕ ನೋಡಿದಾಗ ಇದು ಷಷ್ಟಾಷ್ಟಕ ಜಾತಕ ಆಗುತ್ತೆ. ಹೀಗಿರುವಾಗ ಇವರಿಬ್ರು ಮಧ್ಯೆ ಯಾವತ್ತೂ ಅನ್ಯೋನ್ಯತೆ ಇರೋದಕ್ಕೆ ಸಾಧ್ಯನೇ ಇರಲ್ಲ. ಇದಕ್ಕಿನ್ನ ದೊಡ್ಡ ಅಪಾಯ ಏನ್ ಗೊತ್ತಾ? ಸುಮನಾ ಅನ್ನೋರ ಜಾತಕದಲ್ಲಿ ದೊಡ್ಡ ದೋಷ ಇದೆ. ಅದು ಕ್ರೂರವಾದ ಕುಜದೋಷ. ಕರ್ಕಾಟಕದಲ್ಲೇ ಕುಜದೋಷ ಇದೆ. ಇದು ಪ್ರಬಲವಾದ ಮಾಂಗಲ್ಯ ದೋಷನ ಸೂಚಿಸುತ್ತೆ. ಇದು ಬಹಳ ಕ್ರೂರ ರಾಯರೇ. ಮಾಂಗಲ್ಯ ದೋಷ ಅಂದ್ರೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸಿಡಿ ಗುರುಗಳೇ. ಹುಡುಗನಿಗೆ ಗಂಡಾಂತರ, ಹುಡುಗಿಗೆ ಮುತ್ತೈದೆ ಭಾಗ್ಯವನ್ನ ಕಳೆದುಕೊಳ್ಳುವಂತ ಸ್ಥಿತಿ. ಈ ರಾಶಿಗೆ ಕುಜಗ್ರಹ ತುಂಬಾ ನೀಚ ಸ್ಥಾನದಲ್ಲಿದೆ. ಅದರಿಂದ ಗಂಡನಿಗೆ ಬಹಳ ಗಂಡಾಂತರಗಳು ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಏನ್ ಹೀಗೆ ಹೇಳ್ಬಿಟ್ರಿ? ಇನ್ನೊಂದ್ಸತಿ ನೋಡಿ. ಯಾವತ್ತೂ ನೀವು ನನ್ನ ಜ್ಯೋತಿಷ್ಯದಲ್ಲಿ ಅಪನಂಬಿಕೆ ತೋರಿಸಲೇ ಇಲ್ವಲ್ಲ ತಾಯಿ? ಹಾಗಲ್ಲ, ಲೆಕ್ಕಾಚಾರದಲ್ಲಿ ಏರುಪೇರಾಗಿದೆಯೇನೋ ಅಂತ ಇನ್ನೊಂದ್ಸತಿ ನೋಡಿ. ಅದಕ್ಕೋಸ್ಕರನೇ 2 ಸತಿ 3 ಸತಿ ನೋಡಿ ತಾಳೆ ಮಾಡಿ
ಈ ನಿತ್ಯ ಅನ್ನೋರ ಜಾತಕ ತೀರ್ಥನ ಜಾತಕಕ್ಕೆ ಪೂರ್ತಿಯಾಗಿ ಹೊಂದಾಣಿಕೆ ಆಗತ್ತೆ ರಾಯ. 26 ಗಣಗಳು ಕೂಡಿ ಬಂದಿವೆ. ಜ್ಯೋತಿಷ್ಯದ ಪ್ರಕಾರ ಇದೊಂದು ಅಪರೂಪದ ಜೋಡಿ ಅಂತ ಹೇಳ್ಬೋದು. ಈ ಮದುವೆ ಆದರೆ ತೀರ್ಥನಿಗೆ ರಾಜಯೋಗ ಬರುತ್ತೆ, ರಾಜ್ಯವನ್ನು ಆಳಬಹುದು. ಇನ್ನೊಂದು ವಿಚಾರ ರಾಯರೇ, ತೀರ್ಥನ ಜಾತಕದ ಪ್ರಕಾರ ಮುಂದಿನ 3 ದಿನಗಳು ತುಂಬಾ ಕಂಟಕಪ್ರಾಯವಾದ. ತೀರ್ಥ 3 ದಿನ ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು ರಾಯ. ಹೋದ್ರೆ ಜೀವಕ್ಕೆ ಖಂಡಿತ ಆಪತ್ತು. ತೀರ್ಥನ ನೀವೆಲ್ಲರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಮ್ಮ. ಹಲೋ, ಹಾ ಹೇಳಿ ಕೃಷ್ಣಕುಮಾರ್. ಹೌದಾ, ಕಳಿಸ್ಕೊಡ್ತೀನಿ ಬಿಡಿ. ಆಯ್ತು, ಓಕೆ, ಥ್ಯಾಂಕ್ ಯು. ಅತ್ತೆ, ತೀರ್ಥ ಬಂದ ನೋಡಿ. ಅತ್ತೆ, ಅವನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿದ್ರಲ್ಲ, ಅದೇ ಜ್ಯೋತಿಷ್ಯರು ಬಂದಿದ್ದು. ಅಯ್ಯೋ, ಅವನು ಈಗ ತಾನೇ ಬಂದಿದ್ದಾನೆ. ಅವನು ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೀನು ಹೋಗಪ್ಪ. ಅಲ್ಲ ಪದ್ಮ, ಇದನ್ನು ವಿಷಯ ಹೇಳ್ದಲ್ಲೇ ಮುಚ್ಚಿಟ್ಟು ಅದನ್ನು ಮುಂದೂಡಕ್ ಪ್ರಯತ್ನ ಪಡ್ತಾ ಇದ್ಯಾ? ಹಾಗಲ್ಲ ರೀ, ಪಾಪ ಅವನು ಈಗ ತೀರ್ಥ, ನಿನ್ಗೊಂದು ವಿಷಯ ಹೇಳೋದಿದೆ. ಹೇಳಿದ್ರೆ ನಿನಗೆ ಮೇಲಿಂದ ಮೇಲ್ ಪ್ರಾಬ್ಲಮ್ಸ್ ಆಗ್ತಿದ್ದನ್ನ ನೋಡಿ ಅತ್ತೆ ತುಂಬಾ ಬೇಜಾರ್ ಮಾಡ್ಕೋತಿದ್ರು. ನಮ್ ತೀರ್ಥಂಗ್ ಯಾವತ್ತೂ ಹೀಗಾಗಿರ್ಲಿಲ್ಲ, ಯಾಕೆ ಹೀಗೆ ಮೇಲ್ ಸಮಸ್ಯೆಗಳಾಗ್ತಿದೆ ಅಂತ ತುಂಬಾ ಕೊರಗ್ತಾ ಇದ್ರು. ನಿನ್ ಜಾತಕದಲ್ಲಿ ಏನಾದ್ರೂ ದೋಷ ಇರ್ಬೋದಾ ಅಂತ ಯೋಚನೆ ಮಾಡಿ ಗುರುಗಳನ್ನ ಮನೆಗೆ ಕರ್ಸಿದ್ರು. ಗುರುಗಳೇನ್ ಹೇಳಿದ್ರು? ಹೇಳ್ತೀನಿ ತೀರ್ಥ, ಆದ್ರೆ ಅದಕ್ಕಿಂತ ಮುಂಚೆ ಐ ಹ್ಯಾವ್ ಸಮಥಿಂಗ್ ಎಲ್ಸ್ ಟು ಟೆಲ್ ಯು. ಬರೀ ನಿನ್ ಜಾತಕದಲ್ಲಿ ದೋಷ ಇದೆಯಾ ಅಥವಾ ನಿನ್ ಜೊತೆಲಿರೋರ್ ಜಾತಕದಲ್ಲೂ ದೋಷ ಇದೆಯಾ ಅಂತ ನೋಡೋದಕ್ಕೆ ಆ ಹೂ ಮಾರೋ ಹುಡುಗಿ ಜಾತಕನೂ ತೋರಿಸಿದ್ದಾರೆ. ನಿನ್ ಜಾತಕ ಅದ್ಭುತವಾಗಿದೆ ಅಂತ ಹೇಳಿದ್ರು, ಆದ್ರೆ ಆ ಹೂ ಮಾರೋ ಹುಡುಗಿ ಜಾತಕ ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಇವ್ರಿಬ್ರು ಜಾತಕನು ಒಂಚೂರು ಹೊಂದಾಣಿಕೆ ಆಗೋದಿಲ್ಲ, ತುಂಬಾ ವಿರುದ್ಧವಾಗಿರೋ 2 ಜಾತಕಗಳು ಅಂತ ಹೇಳಿದ್ರು. ಇವ್ರಿಬ್ರಿಗೂ ಯಾಕೆ ಮದ್ವೆ ಮಾಡಿದ್ರಿ ಅಂತ ದಬಾಯಿಸ್ ಕೇಳಿದ್ರು. ಹೌದೇನಮ್ಮ? ಹೌದೇನಮ್ಮ ಅಂತ ಅವಳೇನೋ ಕೇಳ್ತಾ ಇದ್ಯಾ? ನಿಮ್ ಮತ್ತೆ ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಾ ಇಲ್ವಾ ಅಥವಾ ನಿನ್ಗೆ ಕೇಳಿಸ್ತಾ ಇಲ್ವಾ? ಒಂದ್ ಹೆಣ್ಣನ್ನ ಮದುವೆ ಮಾಡಿ ಮನೆ ತುಂಬಿಸ್ಕೋಬೇಕಾದ್ರೆ 1 ಸರಿ ಅಲ್ಲ 1000 ಸರಿ ಪೂರ್ವಾಪರ ಯೋಚನೆ ಮಾಡ್ಬೇಕು. ಅಷ್ಟೇ ಅಲ್ಲ, ಜಾತಕಗಳನ್ನ ಇಟ್ಟು ಅದು ಹೊಂದಾಣಿಕೆ ಆಗುತ್ತಾ ಇಲ್ವಾ ಅಂತ ನೋಡ್ಬೇಕು. ಕಡಿಮೆ ಅಂದ್ರೆ 19 ಗುಣ ಸೇರಿದ್ರೆ ಮಾತ್ರ ಮಾಡ್ಕೋಬಹುದು. ಇಲ್ಲ 26ಕ್ಕೆ 26 ಸೇರ್ತು ಅಂದ್ರೆ ಅದು ಸೂಪರ್ ಜಾತಕ ಅಂತ. ಆದ್ರೆ ಇವಳದು 5 ಸೇರ್ತಾ ಇಲ್ಲ, ಗೊತ್ತಾಯ್ತಾ? 6 ಮೇಲೆ ಹೋಗ್ತಾ ಇಲ್ಲ. ಇದನ್ನ ಮದುವೆನೇ ಮಾಡಬೇಡಿ ಅಂತ ಹೇಳಿದ್ರು. ನೀನ್ ಮಾಡಿದ್ದಾದ್ರೆ ಏನಪ್ಪಾ, ಎಲ್ಲರ ಮುಂದೆ ತಾಳಿ ಕಟ್ಬಿಟ್ಟು ಅವಳನ್ನ ಮನೆ ಕರ್ಕೊಂಡ್ ಬಂದ್ಬಿಟ್ಟೆ. ಅವಳನ್ನ ಮಾತ್ರ ಮನೆ ತುಂಬಿಸ್ಕೊಳ್ಳಿಲ್ಲಪ್ಪ ನೀನು, ಅವಳ ಜೊತೆ ಸಮಸ್ಯೆಗಳ ಸರ್ಮಾರನೇ ಮನೆ ತುಂಬಿಸ್ಕೊಂಡೆ. ಆರಂಭದಲ್ಲಿ ನಿಮ್ಮ ಅಮ್ಮನಿಗೂ ಅದಕ್ಕೆ ಅಸಮಾಧಾನ ಇತ್ತು. ಬೇಕಾದ್ರೆ ಕೇಳವಳ ಏನಪ್ಪದು? ಅಯ್ಯೋ, ನಾನು ಯಾವಾಗ್ರಿ ಹಾಗೆ ಹೇಳ್ದೆ? ನೀವ್ ಬಾಯ್ ಬಿಟ್ಟು ಹೇಳಲಿಲ್ಲ ಅತ್ತೆ, ಆದ್ರೆ ನಿಮ್ ಮನ್ಸಿಗೆ ಹಾಗ ಅನ್ಸಿದ್ ನಿಜ ತಾನೆ? ತೀರ್ಥ, ನೀನ್ ಅವಳನ್ನ ಮದ್ವೆ ಆಗಿರೋದ್ರಿಂದಾನೇ ನಿನಗಿಷ್ಟೆಲ್ಲ ಸಮಸ್ಯೆಗಳಾಗ್ತಿರೋದಂತೆ. ನೀನ್ ಅವಳ ಜೊತೆಗೆ ಇದ್ರೆ ಯಾವ ಯಶಸ್ಸು ನೋಡೋದಿಲ್ಲ ಅಂತೆ, ಬರೀ ಸೋಲನ್ನೇ ನೋಡ್ತಿರ್ತೀಯಂತೆ. ಅತ್ತಿಗೆ, ಅಯ್ಯೋ, ಇದನ್ನೆಲ್ಲ ನಾನ್ ಹೇಳ್ತಿರೋದಲ್ಲ ತೀರ್ಥ, ಖುದ್ದಾಗಿ ಗುರುಗಳೇ ಇದನ್ನೆಲ್ಲ ನಮ್ ಮುಂದೆ ಹೇಳಿದ್ರು. ಕೇಳು ಬೇಕಿದ್ರೆ. ಇಲ್ಲ ತೀರ್ಥ, ಗುರುಗಳು ಆ ಅರ್ಥದಲ್ಲಿ ಹೇಳಲಿಲ್ಲ. ಇವರೆಲ್ಲ ಏನೇನೋ ಹೇಳ್ತಿದ್ದಾರೆ. ಅರ್ಥ ಯಾವ್ದಾದ್ರೇನೆ ಸಾರಾಂಶ ಒಂದೇ ಅಲ್ವಾ? ಬಡ್ಕೋಬೇಕು ನಿನ್ಗೆ. ಸರಿಯಾಗಿ ಹೇಳಿದ್ರಿ ಮಾವ. ಅದೇನ ಪ್ಲೀಸ್, ನಂಗೆ ಮೊದಲೇ 1000 ಪ್ರಾಬ್ಲಮ್ ಇದೆ, ಅದ್ರ ಮೇಲೆ ಇದೊಂದಾ? ನಂಗೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಡಿ. ತೀರ್ಥ,
ಇನ್ನೊಂದ್ 3 ದಿವಸ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ ಕಣೋ, ನಿನಗ್ ಗಂಡ ತರ ಇದೆ ಅಂತ ಹೇಳಿದ್ದಾರೆ. ಹೇಳಿದ ಮಾತ್ ಕೇಳು, ಮನೇಲೇ ಇರು. ಲೋ ತೀರ್ಥ, ನಂಗೆ ಯಾಕೆ ಹೀಗಾಗ್ತದೆ? ನಾನು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಲಿ? ಆಗ್ತಾ ಇಲ್ಲ. ಸಾಹೇಬ್ರು ಇಷ್ಟು ಬೇಗ ಬಂದ್ಬಿಟ್ಟಿದ್ದಾರೆ. ಸಾಹೇಬ್ರೆ, ಏನಾಯ್ತು? ತಲೆ ನೋವ್ತಿದ್ಯಾ? ಇರಿ, ಕಾಫಿ ಮಾಡ್ಕೊ ಬರ್ತೀನಿ. ಏನು ಬೇಡ ಸುಮ್ಮನೆ. ಅಲ್ಲ ಸಾಹೇಬ್ರೆ, ಏನಾಯ್ತು? ಯಾಕೆ ಹೇಗಿದ್ದೀರಾ? ಮತ್ತೇನಾದ್ರೂ ಸಮಸ್ಯೆನಾ? ಸಮಸ್ಯೆನಾ? ನಂಗೆ ಸಮಸ್ಯೆ ಇಲ್ದಿರೋದಿನ ಹಣೆ ಬರ್ದೇ ಇಲ್ಲ ಅನ್ಸುತ್ತೆ. ಅಯ್ಯೋ ದೇವ್ರೆ, ಈಗ ಯಾರಿಂದ ಏನಾಯ್ತು ಸಾಹೇಬ್ರೆ? ಯಾರಿಂದನಾ? ನೀವೇ ನನ್ನ ಸಮಸ್ಯೆ. ಈ ಸಮಸ್ಯೆ ಕಾರಣನೇ ನೀವು. ರಾಜೇಶನ್ ವಿಷಯನ ತೆಗಿಬೇಡಿ ಅಂತ 1000 ಸಲ ಹೇಳಿದ್ದೀನಿ. ಆದ್ರೆ ನಿಮ್ ಹಠಾನೇ ಮುಖ್ಯ ಅಲ್ವಾ? ನನ್ ಸ್ವಾರ್ಥನೇ ಜಾಸ್ತಿ ಕಾಣಿಸ್ತಾ ಇತ್ತು ನಿಮ್ಗೆ. ಸಾಹೇಬ್ರೆ, ಈ ವಿಷಯಕ್ಕೆ ನಾನು ಆಗ್ಲೇ ದೇವಸ್ಥಾನದಲ್ಲಿ ಕ್ಷಮೆ ಕೇಳಿದ್ನಲ್ಲ, ಅದಾದ್ಮೇಲೆ ಅದ್ರ ಬಗ್ಗೆ ನಾನು ಎಲ್ಲೂ ಮಾತಾಡೋದಕ್ಕೆ ಹೋಗಿಲ್ಲ ಸಾಹೇಬ್ರೆ. ಸುಮ್ಮನವ್ರೆ, ನೀವ್ ಅವತ್ ಮಾಡಿರೋ ಸಮಸ್ಯೆನೆ ಇವತ್ತು ಈ ತರ ಕಾಣಿಸ್ತಾ ಇರೋದು. ಪಕ್ಷ ದೃಷ್ಟಿಲಿ ನಾನೊಬ್ಬ ಸ್ಟಾರ್ ಆಗಿದ್ದೆ. ಇವಾಗ ಎಲ್ಲರೂ ಬಾಯಿಗೆ ಬಂದಾಗ ಬೈತಾ ಇದಾರೆ, ಎಲ್ಲರೂ ಬುದ್ಧಿ ಹೇಳೋರಾಗೋದ್ರು. ಎಲ್ಲ ನೀವು ಕೊಟ್ಟಿರೋ ಉಡುಗೊರೆ. ಸಾಹೇಬ್ರೆ, ಬೇಕಾದ್ರೆ ನಾನ್ ಬಂದವ್ರ ಹತ್ರ ಕ್ಷಮೆ ಕೇಳಲ್ಲ. ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ, ತಪ್ಪೆಲ್ಲ ನಂದೆ ಅಂತ ಹೇಳ್ತೀನಿ. ಯಾಕೆ ನಾಳೆ ಅದೇ ಜನ ತೀರ್ಥ ಹೆಂಡತಿನ ಹೆದರ್ಸಿ ಬೆದರ್ಸಿ ಕ್ಷಮೆ ಕೇಳಿಸ್ತಾ ಅಂತ ಹೇಳ್ಸ್ಕೊಳ್ಳೋದಕ್ಕ? ಅಯ್ಯೋ ಸಾಹೇಬ್ರೆ, ನಾನು ಹಾಗೆ ಹೇಳಲಿಲ್ಲ. ನೀವ್ ಹಾಗೆ ಹೇಳಲಿಲ್ಲ, ಆದ್ರೆ ನೀವ್ ಹೀಗ್ ಮಾಡಿದ್ರೆ ಜನರು ಹಾಗೆ ಮಾತಾಡೋದು. ದಯವಿಟ್ಟು ಸುಮ್ಮನೆ ನನ್ಗೋಸ್ಕರ ಏನು ಮಾಡೋದಕ್ಕೆ ಹೋಗ್ಬಿಡಿ, ಸುಮ್ಮನಿದ್ಬಿಡಿ ಪ್ಲೀಸ್. ಸುಮ್ಮನೆ ನನ್ನ ಒಂಟಿಯಾಗಿರೋದ್ ಬಿಟ್ಟು